ನಟೋರಿಯಸ್ ರೌಡಿ ನಾಗನ ಜೊತೆಗೆ ಡಿ ಗ್ಯಾಂಗ್ ಒಪ್ಪಂದ ಮಾಡಿಕೊಂಡಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ ತಿರುಚಲು ಹುನ್ನಾರ ನಡೆಸಿತ್ತು. ಈ ಕುರಿತ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ನೋಡೋಣ ನಾಗ ಡೀಟೇಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊಲೆ ಆರೋಪಿ ದರ್ಶನ್ ವಿಚಾರವಾಗಿ ಅನೇಕ ಸತ್ಯಾಂಶಗಳು ಬಯಲಿಗೆ ಬರ್ತಿವೆ. ಪರಪ್ಪನ ಅಗ್ರಹಾರದ ಬ್ಯಾರಕ್ ಎದುರು ದರ್ಶನ್ ವಿಲ್ಸನ್ ಗಾರ್ಡನ್ ನಾಗನೊಂದಿಗೆ ರೌಂಡ್ ಟೇಬಲ್ನಲ್ಲಿ ಕುಳಿತಿದ್ರ ಹಿಂದೆ ದೊಡ್ಡ ಡೀಲ್ ಇದೆ ಅನ್ನೋದ್ರ ಮಾಹಿತಿ ಟಿವಿ9ಗೆ ಸಿಕ್ಕಿದೆ. ಟಿವಿ9ಗೆ ಸಿಕ್ಕಿರುವ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಜೈಲಿನಲ್ಲಿ ಡಿ ಗ್ಯಾಂಗ್ನ ರಾಯಲ್ ಲೈಫ್ಗೆ ದರ್ಶನ್ ನಾಗನ ಜೊತೆ ಮೆಗಾ ಡೀಲ್ ಮಾಡಿದ್ನಂತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಐಷಾರಾಮಿ ಜೀವನ ನಡೆಸೋದಕ್ಕೆ ದರ್ಶನ್ ಡೀಲ್ ಮಾಡಿಕೊಂಡಿದ್ರಂತೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಜೈಲಿನಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಿಸುವುದು, ಡಿ ಗ್ಯಾಂಗ್ ಆರೋಪಿಗಳನ್ನ ರಾಯಲ್ ಆಗಿ ನೋಡಿಕೊಳ್ಳೋದು, ಜೈಲಲ್ಲಿ ರಾಯಲ್ ಆಗಿ ಇರಲು ಅಧಿಕಾರಿಗಳ ಜೊತೆ ಡೀಲ್ ಮಾಡೋದು, ಬೇಕಾದ ಬಟ್ಟೆ, ಊಟ, ಹಾಸಿಗೆ, ಸಿಗರೇಟ್, ಮದ್ಯ ಕೊಡಿಸೋದು, ಜೈಲಿನಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳೋದು, ದರ್ಶನ್ ಮಾತ್ರವಲ್ಲದೆ ಉಳಿದ ಆರೋಪಿಗಳಿಗೂ ವ್ಯವಸ್ಥೆ ಮಾಡೋದಕ್ಕೆ ಡೀಲ್ ಮಾಡಲಾಗಿತ್ತಂತೆ. ಕೇವಲ ರಾಯಲ್ ಲೈಫ್ ನಡೆಸೋದಕ್ಕೆ ಮಾತ್ರ ಡೀಲ್ ಆಗಿರಲಿಲ್ಲ ಎನ್ನುವುದು ಬಯಲಾಗಿದೆ. ಬದಲಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನೇ ಉಲ್ಟಾ ಮಾಡೋಕೆ ಮಾತುಕತೆಯೂ ಆಗಿತ್ತಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಾಕ್ಷಿಗಳನ್ನ ಹೆದರಿಸಿದ್ದ ನಾಗ ದರ್ಶನ್ ವಿರುದ್ಧ ಸಾಕ್ಷಿ ಹೇಳದಂತೆ ನಾಗನಿಂದ ಬೆದರಿಕೆ ಹಾಕಿದ್ದಂತೆ. ದರ್ಶನ್ ವಿರುದ್ಧ ಸಾಕ್ಷಿ ಹೇಳದಂತೆ ಆಮಿಷ ಒಡ್ಡಿದ್ದಲ್ಲದೆ ಕೋರ್ಟ್ಗೆ ಬಂದು ಟ್ರಯಲ್ನಲ್ಲಿ ಭಾಗಿಯಾಗದಂತೆ ನೋಡಿಕೊಳ್ಳೋದಕ್ಕೂ ಮಾತುಕತೆ ನಡೆದಿತ್ತು ಎನ್ನಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಪಾರಾಗೋಕೆ ಆರೋಪಿಗಳನ್ನು ಬುಟ್ಟಿಗೆ ಹಾಕಿಕೊಂಡು ಹಣದ ಹೊಳೆಯನ್ನೇ ಹರಿಸುತ್ತಿದ್ರು ಅನ್ನೋ ಮಾಹಿತಿ ಇದೆ. ಕೊಲೆಯಲ್ಲಿ ಭಾಗಿಯಾಗಿದ್ದ ಆರೋಪಿಗಳಿಗೆ ಹಣ ಸಂದಾಯವಾಗ್ತಿತ್ತಂತೆ. ತಿಂಗಳಿಗೆ 25,000 ಹಣವನ್ನ ಡಿ ಗ್ಯಾಂಗ್ ನೀಡ್ತಿತ್ತಂತೆ. ಸುಮಾರು 10 ಆರೋಪಿಗಳಿಗೆ ಹಣ ಸಂದಾಯ ಆಗಿದ್ದು, ಮುಂದಿನ ದಿನಗಳಲ್ಲಿ ಹೇಳಿಕೆಗಳನ್ನ ನೀಡಬಾರ್ದು, ಕೋರ್ಟ್ನಲ್ಲಿ ಹೇಳಿಕೆ ಕೊಡಬಾರ್ದು ಅಂತ 2 ತಿಂಗಳಿನಿಂದ ಹಣ ನೀಡಿದ್ರಂತೆ. ಇದೇ ಕಾರಣಕ್ಕೆ ದಾಸನನ್ನ ನಾಗ ನೋಡಿಕೊಂಡಿದ್ದ ಎನ್ನಲಾಗಿದೆ. ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿರೋ ಸಂಬಂಧ ಕೋರ್ಟ್ ಅನುಮತಿ ಪಡೆದು ತನಿಖೆ ನಡೆಸಲಾಗುತ್ತಿದೆ ಅಂತ ಬಿ ದಯಾನಂದ್ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ನಗರ ಪೊಲೀಸ್ ಆಯುಕ್ತ, ವಿಚಾರಣಾಧೀನ ಕೈದಿಗಳು ಮತ್ತು ಜೈಲಾಧಿಕಾರಿಗಳ ವಿಚಾರಣೆ ಮಾಡಲಾಗುತ್ತಿದೆ ಎಂದಿದ್ದಾರೆ. ಕೇಂದ್ರ ಕಾರಾಗೃಹದ ಅಧಿಕಾರಿಗಳ ಮೇಲೆ ಆಗಿರ್ತಕ್ಕಂತಹ ಪ್ರಕರಣವನ್ನು ಎಸಿಪಿ ದರ್ಜೆಯ ಅಧಿಕಾರಿ ತನಿಖೆ ಮಾಡ್ತಾ ಇದ್ದಾರೆ. ಉಳಿದ 2 ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಒಟ್ಟು 3 ಕೇಸ್ ದಾಖಲಾಗಿದೆ. ಜೈಲಿನಲ್ಲಿದ್ದ ವಿಚಾರಣಾಧೀನ ಕೈದಿಗಳ ವಿರುದ್ಧ 2 ಕೇಸ್ ಇದೆ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿದ್ದಾರೆ. ಉಳಿದ 1 ಎಫ್ಐಆರ್ ಜೈಲಧಿಕಾರಿಗಳ ವಿರುದ್ಧ ಇದೆ ಅಂತ ಹೇಳಿದ್ದಾರೆ. ಈಗಾಗಲೇ ವಿಚಾರಣೆ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಒಳಗಡೆ ಕೈದಿಗಳನ್ನು ಮತ್ತು ಅಧಿಕಾರಿಗಳನ್ನು ವಿಚಾರಣೆ ಮಾಡಿದ್ದಾರೆ. ದರ್ಶನ್ ರಾಜಾತಿಥ್ಯದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ದರ್ಶನ್ ಸೇರಿ ಕೆಲವರನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಿದ್ದೇವೆ, ಜೈಲಿನ ಡಿಜಿಗೆ ನೋಟಿಸ್ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಅಲ್ಲಿ ಇರಬಾರದು, ಬೆಂಗಳೂರು ಜೈಲಿನಲ್ಲಿ, ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಇರಬಾರದು ಅಂತ ಬಳ್ಳಾರಿ ಜೈಲಿಗೆ ಕಳಿಸಿದ್ದೀವಿ. ಅಂಡ್ ಆಲ್ಸೋ ಡಿಜಿಪಿಗೆ, ಜೈಲಿನ ಡಿಜಿಪಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ. ದರ್ಶನ್ ಬೆನ್ನಲ್ಲೇ ಉಳಿದ ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ. ಮೈಸೂರು ಜೈಲಿಗೆ A3 ಪವನ್, A4 ರಾಘವೇಂದ್ರ, A5 ನಂದೀಶ್ ಶಿಫ್ಟ್ ಆಗಿದ್ದಾರೆ. ಜೈಲಾಧಿಕಾರಿಗಳು 3 ವಿಚಾರಣಾಧೀನ ಕೈದಿ ನಂಬರ್ ಕೊಟ್ಟಿದ್ದಾರೆ. ಈ ಆರೋಪಿಗಳ ಕುಟುಂಬಸ್ಥರ ಭೇಟಿಗೆ ವಾರಕ್ಕೆ 2 ಬಾರಿ ಅವಕಾಶ ಕಲ್ಪಿಸಲಾಗಿದೆ. ಕೊಲೆ ಪ್ರಕರಣದ ಆರೋಪಿ ಧನ್ರಾಜ್ನನ್ನ ನಿನ್ನೆಯಷ್ಟೇ ಧಾರವಾಡ ಜೈಲಿಗೆ ಸ್ಥಳಾಂತರಿಸಲಾಗಿದೆ. A9 ಆಗಿರೋ ಧನ್ರಾಜ್ ಧಾರವಾಡ ಜೈಲಿನಲ್ಲಿ ಚಿಕನ್ ಊಟ ಸೇವಿಸಿದ್ದಾನೆ. ದರ್ಶನ್ ಸೇರಿದಂತೆ 10 ಆರೋಪಿಗಳು ಒಂದೊಂದು ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದ ಡಿ ಗ್ಯಾಂಗ್ ದಿಕ್ಕಾಪಾಲಾಗಿದೆ.
ಬಳ್ಳಾರಿ ಜೈಲು ಸೇರಿರೋ ದರ್ಶನ್ ನಿನ್ನೆ ರಾತ್ರಿ ಇಡೀ ನಿದ್ದೆ ಬಾರದೆ ಚಡಪಡಿಸಿದ್ದಾರೆ. ದಾಸನ ಬಗ್ಗೆ ಜೈಲು ಅಧೀಕ್ಷಕರಿಂದ ಡಿಐಜಿ ಇಂಚಿಂಚು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಇತ್ತ ಡಿ ಗ್ಯಾಂಗ್ ಕೃತ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಇದೆಲ್ಲವನ್ನು ನೋಡೋಣ ಲಲಿತಾ ಸಹಸ್ರನಾಮ ಜಪ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಮೊದಲ ದಿನವೇ ನಿದ್ದೆ ಮಾಡದೆ ಮಧ್ಯರಾತ್ರಿ 1 ಗಂಟೆವರೆಗೂ ಜೈಲಿನ ಕೋಣೆಯಲ್ಲಿ ಚಡಪಡಿಸಿದ್ದಾನೆ. 12x6 ಉದ್ದದ ಜೈಲಿನ ಕೋಣೆ ಇದ್ದು ಇಕ್ಕಟ್ಟಾಗಿರುವುದರಿಂದ ನಿದ್ದೆಗಾಗಿ ಪರದಾಡಿದ್ದಾನೆ. ಸೆಲ್ನಲ್ಲಿ ಫ್ಯಾನ್ ಇದ್ರೂ ನಿದ್ದೆ ಬರದೆ ಕೊಲೆ ಆರೋಪಿ ಒದ್ದಾಡಿದ್ದಾನೆ. ಜೈಲಿನಲ್ಲಿ ದರ್ಶನ್ ಬೆಳಗಿನ ಜಾವ ಉಪ್ಪಿಟ್ಟು ಉಪಹಾರ ಸೇವಿಸಿದ್ದಾನೆ. ಜೈಲು ನಿಯಮಾನುಸಾರ 355 ಗ್ರಾಂ ಉಪ್ಪಿಟ್ಟು ತಿಂದಿದ್ದಾನೆ. ಇನ್ನು ಮಧ್ಯಾಹ್ನ ಜೈಲಿನ ಮೆನುವಿನಂತೆ ಮಟನ್ ಊಟ ಮಾಡಿದ್ದಾನೆ. ತಿಂಗಳ 2ನೇ ಮತ್ತು ಕೊನೆ ಶುಕ್ರವಾರ ಚಿಕನ್ ಊಟ ನೀಡಲಾಗುತ್ತೆ. ಇನ್ನು ತಿಂಗಳ ಮೊದಲ ಮತ್ತು 3ನೇ ಶುಕ್ರವಾರ ಮಟನ್ ಊಟ ಕೊಡಲಾಗುತ್ತೆ. ಚಿಕನ್ ಜೊತೆ ಚಪಾತಿ ಅಥವಾ ಮುದ್ದೆ, ಅನ್ನ, ಮಜ್ಜಿಗೆ ನೀಡಲಾಗುತ್ತೆ. ಬೆಂಗಳೂರಿನ ಪರಪರ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವಂತಹ ದರ್ಶನ್ ಮೇಲೆ ಖಾಕಿ ಕಣ್ಣಿಟ್ಟಿದೆ. ಬಳ್ಳಾರಿ ಕಾರಾಗೃಹದಿಂದ ಕ್ಷಣದ ಮಾಹಿತಿಯನ್ನು ಉತ್ತರ ವಲಯ ಡಿಐಜಿ ಟಿಪಿ ಶೇಷ ಅವರು ಪಡಿತಾ ಇದ್ದಾರೆ. ಜೈಲು ಅಧೀಕ್ಷಕರಿಂದ ದರ್ಶನ್ ಆಕ್ಟಿವಿಟಿ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ದೇವರ ನಾಮಸ್ಮರಣೆ ಮಾಡುತ್ತಿದ್ದಾನೆ. ಪತ್ನಿ ನೀಡಿರುವಂತಹ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಪಠಿಸ್ತಾ ಇದ್ದಾನೆ. ದೇವರ ನಾಮ ಸ್ತೋತ್ರದ ಪುಸ್ತಕವನ್ನ ಜೊತೆಗೆ ಇಟ್ಕೊಂಡಿದ್ದಾನೆ. ನಿನ್ನೆಯಿಂದ ಜೈಲು ಮೇಲಧಿಕಾರಿಗಳ ಜೊತೆಗೆ ಮಾತನಾಡ್ತಿಲ್ಲ, ಸಿಬ್ಬಂದಿ ಜೊತೆಗೂ ಅಷ್ಟಕ್ಕಷ್ಟೇ ಮಾತನಾಡುತ್ತಿದ್ದಾರಂತೆ. ಇನ್ನು ಬಳ್ಳಾರಿ ಜೈಲಿಗೆ ಹೋದಾಗಿನಿಂದ ದರ್ಶನ್ ಸೈಲೆಂಟ್ ಆಗಿದ್ದು ಸೆಲ್ ಬಿಟ್ಟು ಹೊರಗೂ ಬಂದಿಲ್ಲ ಎನ್ನಲಾಗಿದೆ. ಟಿವಿ9ಗೆ ಬಳ್ಳಾರಿ ಸೆಂಟ್ರಲ್ ಜೈಲು ಮೂಲಗಳಿಂದ ಮಾಹಿತಿ ಬಂದಿದೆ. ತನಿಖೆ ವೇಳೆ ಡಿ ಗ್ಯಾಂಗ್ನ ಮತ್ತಷ್ಟು ಕ್ರೌರ್ಯ ಬಯಲಾಗಿದೆ. ದರ್ಶನ್ ಗ್ಯಾಂಗ್ ಅಟ್ಟಹಾಸಕ್ಕೆ 2 ಲಾರಿಗಳು ಸಾಕ್ಷಿಯಾಗಿವೆ. ಪಟ್ಟಣಗಿರಿ ಶೆಡ್ನಲ್ಲಿ ನಿರ್ಮಿಸಲಾಗಿದ್ದಂತಹ ಲಾರಿಗಳನ್ನು ಪೊಲೀಸರು ಸೀಸ್ ಮಾಡಿದ್ರು. ಇದೇ ಲಾರಿಗಳಿಗೆ ರೇಣುಕಾಸ್ವಾಮಿ ತಲೆ ಬಡಿದಿದ್ರು. ಹಾಗಾಗಿ ಕೊಲೆಯಾಗಿರುವಂತಹ ರೇಣುಕಾಸ್ವಾಮಿ ತಲೆಗೆ ಗಂಭೀರ ಗಾಯವಾಗಿತ್ತು. ಸದ್ಯ ಲಾರಿಗಳ ದಾಖಲೆ ಸಂಗ್ರಹಿಸಿ ಪೊಲೀಸರು ಸಾಕ್ಷಿ ಮಾಡಿದ್ದಾರೆ. 2 ಲಾರಿಗಳ ಮೂಲ ಮಾಲೀಕರ ಪತ್ತೆಗಾಗಿ ಆರ್ಟಿಒಗೆ ಪತ್ರ ಬರೆದಿದ್ದಾರೆ. ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ. ಚಾರ್ಜ್ ಶೀಟ್ ತಯಾರಿಸಿ ಲೀಗಲ್ ಒಪಿನಿಯನ್ಗೆ ಪೊಲೀಸರು ಮುಂದಾಗಿದ್ದಾರೆ. ಡಿಜಿಪಿ ಅಲೋಕ್ ಮೋಹನ್ ಹಾಗೂ ಕಮಿಷನರ್ ದಯಾನಂದ್ ಖುದ್ದು ಮಾನಿಟರ್ ಮಾಡುತ್ತಿದ್ದಾರೆ. ಪ್ರತಿ ಹಾಳೆಯನ್ನು ಪರಿಶೀಲಿಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇನ್ನೂ ಹಲವು ವರದಿಗಳು ಖಾಕಿ ಕೈ ಸೇರಬೇಕಿದೆ. ತನಿಖಾ ತಂಡಗಳು 8 ವರದಿಗಾಗಿ ಕಾದು ಕುಳಿತಿವೆ. ಹೀಗಾಗಿ ಪೊಲೀಸರ ತಂಡ ಹೊರ ರಾಜ್ಯದಲ್ಲೇ ಉಳಿದಿದೆ. ಸಿಎಫ್ಎಸ್ಎಲ್ನಿಂದ 8 ವರದಿಗಳು ಬರಬೇಕಿದೆ. ಹೈದರಾಬಾದ್ನ ಸಿಎಫ್ಎಸ್ಎಲ್ 18 ಸಾಕ್ಷಿಯನ್ನು ನೀಡಲಾಗಿತ್ತು. ಈ ಪೈಕಿ 10 ಸಾಕ್ಷಿಗಳ ರಿಪೋರ್ಟ್ ಖಾಕಿ ಕೈ ಸೇರಿದೆ. ಐಫೋನ್ ಸೇರಿದಂತೆ ಎಲೆಕ್ಟ್ರಿಕ್ ಡಿವೈಸ್ ರಿಪೋರ್ಟ್ ಬಾಕಿ ಇದೆ. ಪರಿಶೀಲನೆ ಬಳಿಕ ವರದಿ ಸಮೇತ ಬೆಂಗಳೂರಿಗೆ ಬರುವಂತೆ ಪೊಲೀಸರ ತಂಡಕ್ಕೆ ಸೂಚನೆ ಕೊಡಲಾಗಿದೆ. ಉಪರಕನಹಳ್ಳಿ ಕಲಾವಿದರು ಈಗಲೂ ದುರ್ಯೋಧನ ಪಾತ್ರ ಮಾಡಿ ಅಂದ್ರೆ ಬೆಚ್ಚಿ ಬೀಳ್ತಾರಂತೆ. ನಟನೆ ಬಳಿಕ ತಾನಾಗಿಯೇ ದುರಹಂಕಾರ, ದ್ವೇಷ ಹೆಚ್ಚಾಗುತ್ತೆ ಎನ್ನುವುದು ಅಲ್ಲಿನ ಜನರ ನಂಬಿಕೆಯಾಗಿದೆ. ಬೇರೆ ಪಾತ್ರ ಮಾಡಿ ಮತ್ತೆ ಸರಿ ಹೋಗ್ಬೋದು ಅಂತ ಅನಿಸ್ತದೆ. ಪೌರಾಣಿಕ ಒಂದು ಸಿನಿಮಾ ಮಾಡಿ ಬೇರೆ ಒಂದು ಪಾತ್ರ ಮಾಡಿದ್ರೆ ಇದೆಲ್ಲ ಸರಿ ಹೋಗ್ಬೋದು ಅಂತ ಅನಿಸ್ತದೆ. ದರ್ಶನ್ ನಟಿಸಿರೋ ಸಿನಿಮಾಗಳು ರಿಲೀಸ್ ಆಗಿವೆ. ಥಿಯೇಟರ್ಗಳ ಮುಂದೆ ಪೊರ್ಕಿ ಫ್ಯಾನ್ಸ್ ಹುಚ್ಚಾಟವನ್ನೇ ಮೆರೆದಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದೆಲ್ಲವನ್ನ ನೋಡೋಣ ಕರಿಯಾ ಶಾಸ್ತ್ರಿ ರಿಲೀಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊಲೆ ಆರೋಪದಡಿಯಲ್ಲಿ ಜೈಲು ಸೇರಿರುವ ದರ್ಶನ್ ನಟನೆಯ ಕರಿಯಾ ಸಿನಿಮಾ ರಿಲೀಸ್ ಆಗಿದೆ. ರಾಜ್ಯದ 80 ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿದೆ. ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಸೇರಿದಂತೆ ಹಲವೆಡೆ ಶೋಗಳು ಹೌಸ್ಫುಲ್ ಆಗಿದ್ವು. ದರ್ಶನ್ ಕಾರಾಗೃಹ ಸೇರಿದ ಬಳಿಕ ರಿಲೀಸ್ ಆಗ್ತಾ ಇರುವ 2ನೇ ಸಿನಿಮಾ ಇದಾಗಿದೆ. ಕಳೆದ ಕೆಲ ವಾರಗಳ ಹಿಂದಷ್ಟೇ ದರ್ಶನ್ ನಟನೆಯ ಶಾಸ್ತ್ರಿ ಸಿನಿಮಾ ಮತ್ತೆ ಬಿಡುಗಡೆಯಾಗಿತ್ತು. ದರ್ಶನ್ ನಟನೆಯ 5ನೇ ಸಿನಿಮಾ ಕರಿಯಾ ಬೆಂಗಳೂರಲ್ಲಿ ಆರ್ಭಟಿಸಿದೆ. ಪ್ರಸನ್ನ ಥಿಯೇಟರ್ನಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ದರ್ಶನ್ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿದ್ದಾರೆ. ಪ್ರಸನ್ನ ಥಿಯೇಟರ್ನಲ್ಲಿ 3 ಶೋಗಳು ಹೌಸ್ಫುಲ್ ಪ್ರದರ್ಶನ ಕಂಡಿವೆ. ಈ ಹಿಂದೆ ಕೂಡ ಕರಿಯಾ ಸಿನಿಮಾ ದರ್ಶನ್ಗೆ ದೊಡ್ಡ ಸಕ್ಸಸ್ ತಂದುಕೊಟ್ಟಿತ್ತು. ಬೆಂಗಳೂರಲ್ಲಿ ದರ್ಶನ್ ಫ್ಯಾನ್ಸ್ಗೆ ಪೊಲೀಸರು ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಿಮ್ಮಂತ ಅಭಿಮಾನಿಗಳಿಂದ ದರ್ಶನ್ಗೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಕಿವಿಮಾತು ಹೇಳಿದ್ದಾರೆ. ಅಸಭ್ಯ ಘೋಷಣೆ ಕೂಗುವಾಗ ತಡೆದು ಮಾಗಡಿ ರಸ್ತೆ ಪೊಲೀಸ್ ಠಾಣೆ ಸಿಬ್ಬಂದಿ ಫ್ಯಾನ್ಸ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮಾಧ್ಯಮಗಳ ಎದುರು ದರ್ಶನ್ ಅಭಿಮಾನಿ ಕ್ಷಮೆಯಾಚಿಸಿದ್ದಾನೆ. ಪ್ರಸನ್ನ ಥಿಯೇಟರ್ ಬಳಿ ಅವಾಚ್ಯ ಪದಗಳಿಂದ ಮಾಧ್ಯಮಗಳಿಗೆ ನಿಂದಿಸಿದ್ದ ಅಭಿಮಾನಿ ಕ್ಷಮೆ ಕೇಳಿದ್ದಾನೆ.
ಠಾಣೆಗೆ ಕರೆದೊಯ್ದು ದರ್ಶನ್ ಅಭಿಮಾನಿಗೆ ಪೊಲೀಸರು ವಾರ್ನಿಂಗ್ ಬಳಿಕ ತಪ್ಪಾಯ್ತು ಅಂತ ಕೈ ಮುಗಿದು ಕ್ಷಮೆ ಯಾಚಿಸಿದ್ದಾನೆ. ಕಂಠಪೂರ್ತಿ ಕುಡಿದು ಥಿಯೇಟರ್ ಬಳಿ ದಾಂಧಲೆ ಮಾಡಿದ ಅಭಿಮಾನಿ ನಶೆಯನ್ನ ಪೊಲೀಸರು ಇಳಿಸಿದ್ದಾರೆ. ತಪ್ಪಾಯ್ತು, ನಾನು ಮಾತಾಡಿದ್ದೆ. ಪ್ರಸನ್ನ ಚಿತ್ರಮಂದಿರಕ್ಕೆ ಕರಿಯ ಚಿತ್ರ ನೋಡೋದಕ್ಕೆ ಸಿನಿಮಂದಿ ಕೂಡ ಆಗಮಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ವಿನೋದ್ ಪ್ರಭಾಕರ್, ನಾನು ಕಾಟೇರ, ಕ್ರಾಂತಿ ಎಲ್ಲಾ ಸಿನಿಮಾಗಳ ಫಸ್ಟ್ ಡೇ ಫಸ್ಟ್ ಶೋ ಬಂದಿದ್ದೆ. ಅದೇ ರೀತಿ ಕರಿಯ ಚಿತ್ರ ನೋಡೋದಕ್ಕೆ ಈಗ ಬಂದಿದ್ದೀನಿ ಎಂದಿದ್ದಾರೆ. ಕಾಟೇರ ಸಿನಿಮಾಗೆ ಬಂದಿದ್ದೀನಿ, ಫಸ್ಟ್ ಡೇ ಫಸ್ಟ್ ಶೋ. ಕ್ರಾಂತಿ ಸಿನಿಮಾಗೆ ಬಂದಿದ್ದೀನಿ, ಈಗ ಕರಿಯಾಗಿ ಬಂದಿದ್ದೀನಿ. ಮುಂದೆ ಯಾವ ಸಿನಿಮಾ ರಿಲೀಸ್ ಆದರೂ ಬರ್ತೀನಿ. ನಾನು ನ್ಯಾಯ ಮತ್ತು ದೇವರನ್ನ ನಂಬುತ್ತೇನೆ, ದರ್ಶನ್ಗೆ ಒಳ್ಳೇದಾಗುತ್ತೆ ಅಂತ ನಟಿ ಮಾಲಾಶ್ರೀ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ನಟಿ, ನಾನು ಮಗಳು ಆರಾಧನಾ ದರ್ಶನ್ಗೆ ಋಣಿಯಾಗಿರ್ತೇವೆ ಎಂದಿದ್ದಾರೆ. ಈಗ ಎಲ್ಲ ಸೆಲೆಬ್ರಿಟಿ ಅಭಿಮಾನಿಗಳು ಎಷ್ಟೊಂದು ಅವ್ರ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೋ, ಎಷ್ಟೊಂದು ಅವ್ರ ಮೇಲೆ ಗೌರವ ಇಟ್ಕೊಂಡಿದ್ದಾರೋ, ಅಷ್ಟೇ ಮಟ್ಟಿಗೆ ನನಗೂ ಆರಾಧನೆಗೂ ದರ್ಶನ್ ಮೇಲೆ ಇದೆ. ಬಳ್ಳಾರಿಯಲ್ಲಿ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗಿದೆ. ದರ್ಶನ್ ಸಿನಿಮಾ ಮರು ಬಿಡುಗಡೆಗೆ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ರಾಘವೇಂದ್ರ ಥಿಯೇಟರ್ನಲ್ಲಿ ಸಿನಿಮಾ ಬಿಡುಗಡೆಯಾಗಿದೆ. 2005ರಲ್ಲಿ ದರ್ಶನ್ ಅಭಿನಯದ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗಿತ್ತು. ಜೈಲಿನ ಮುಂಭಾಗದ ಶ್ರೀ ಕನಕದುರ್ಗಮ್ಮ ದೇಗುಲದಲ್ಲಿ ಫ್ಯಾನ್ಸ್ ಹಬ್ಬದಂತೆ ದರ್ಶನ್ ಫೋಟೋ ಇಟ್ಟು ದೇವಿಗೆ ಕುಂಕುಮಾರ್ಚನೆ ಮಾಡಿದ್ದಾರೆ. ಉಪಚುನಾವಣೆಗಳಿಗೆ ರಾಜಕೀಯ ನಾಯಕರು ಸಜ್ಜಾಗಿದ್ದಾರೆ. ಚನ್ನಪಟ್ಟಣ ಟಿಕೆಟ್ ವಿಚಾರಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರ ನಡುವೆ ಗೊಂದಲ ಏರ್ಪಟ್ಟಿದೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ನಾನೇ ಅಭ್ಯರ್ಥಿ ಅಂತ ಪುನರುಚ್ಚರಿಸಿದ್ದಾರೆ. ಇದೆಲ್ಲವನ್ನ ನೋಡೋಣ ಚನ್ನಪಟ್ಟಣ ಕಥನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಚನ್ನಪಟ್ಟಣ ಉಪಚುನಾವಣೆಯ ಚದುರಂಗದಾಟ ಜೋರಾಗಿದೆ. ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಡಿಸಲು ಬಿಜೆಪಿ ನಾಯಕರು ಕಸರತ್ತು ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ಜೆಡಿಎಸ್ ನಾಯಕರು ಟಿಕೆಟ್ ಬಿಟ್ಟು ಕೊಡದಿರಲು ಪಟ್ಟು ಹಿಡಿದಿದ್ದಾರೆ. ನಿನ್ನೆಯಷ್ಟೇ ದೆಹಲಿಯಲ್ಲಿ ದೋಸ್ತಿ ನಾಯಕರ ಸಭೆ ನಡೆದಿದ್ದು, ಸಿಪಿವೈ ಬಿಜೆಪಿಯಿಂದ ನಾನೇ ಅಭ್ಯರ್ಥಿ ಅಂದಿದ್ದಕ್ಕೆ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ಹೊರಹಾಕಿದ್ದಾರಂತೆ. ಸಿಪಿ ಯೋಗೇಶ್ವರ್ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ದೋಸ್ತಿ ನಾಯಕರ ಸಭೆ ಬಗ್ಗೆ ಮಾತನಾಡಿ, ಕೇಂದ್ರದ ನಾಯಕರ ತೀರ್ಮಾನಕ್ಕೆ ಯೋಗೇಶ್ವರ್ ಬದ್ಧ ಎಂದಿದ್ದಾರೆ. ನಡ್ಡಾ ಎಚ್ಡಿಕೆ ಮಾತಿನಂತೆ ನಡೆದುಕೊಳ್ಳೋದಾಗಿ ಹೇಳಿದ್ದಾರೆ ಅಂದ್ರು. ಕೇಂದ್ರದ ನಾಯಕರು ನಡ್ಡಾ ಅವರು, ಅಮಿತ್ ಶಾ ಅವರು, ನಮ್ಮ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆದಂಥ ಸಂತೋಷ್ ಅವರು, ಸನ್ಮಾನ್ಯ ಕುಮಾರಣ್ಣ ಅವರು, ಇಷ್ಟೂ ಜನ ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ಬದ್ಧ ಅನ್ನೋ ಮಾತನ್ನು ಸ್ಪಷ್ಟವಾಗಿ ನನಗೆ ಒಂದಲ್ಲ 10 ಬಾರಿ ಹೇಳಿದ್ದಾರೆ. ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ ಅಂತ ಡಿಸಿಎಂ ಡಿಕೆ ಇತ್ತೀಚೆಗೆ ಪದೇ ಪದೇ ಹೇಳಿಕೊಂಡು ಬರ್ತಿದ್ದಾರೆ. ಈ ಮಾತಿಗೆ ಕಾಲೆಳೆದ ವಿಪಕ್ಷ ನಾಯಕ ಅಶೋಕ್, ಕಿವಿ ಮೇಲೆ ಹೂ ಇಡೋಕೆ ಚನ್ನಪಟ್ಟಣಕ್ಕೆ ಹೋಗಬೇಡಿ, ಅಲ್ಲಿನ ಜನರು ಬುದ್ಧಿವಂತರು ಅಂತ ಲೇವಡಿ ಮಾಡಿದ್ರು. ನಾನೇ ರೀ ಬಿ ಫಾರ್ಮ್ ಬರೆಯೋ ನಾನು, ಸೈನ್ ಹಾಕೋ ನಾನು, ಕ್ಯಾಂಡಿಡೇಟ್ ನಾನು. ಯಾರು ಕ್ಯಾಂಡಿಡೇಟ್ ನನಗೆ ಓಟ್ ಹಾಕೋದು. ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್. ನಿಮ್ಮ ನಿಲ್ಸಿದ್ರು ನನಗೆ ಓಟ್. ಡಿ ಕೆ ಶಿವಕುಮಾರ್ ಅವರು ಯಾರ್ಯಾರಿಗೋ ಕಿವಿ ಮೇಲೆ ಹೂವು ಇಕ್ಕಕ್ಕೆ ಹೋಗಬೇಡ. ಯಾಕಂದ್ರೆ ನಿಮಗೆ ನೀವೇ ಹೂವು ಇಕ್ಕೊಂಡಿದ್ದೀರ. ನೀವು ನಿಮ್ಮ ಬೇರೆಯವ್ರ ಮೇಲೆ ಕಿವಿ ಮೇಲೆ ಹೂವು ಇಕ್ಕಕ್ಕೆ ಹೋಗಬೇಡಿ. ಚನ್ನಪಟ್ಟಣ ಜನ ಪ್ರಜ್ಞಾವಂತರಿದ್ದಾರೆ. ಯೋಗೇಶ್ವರ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ವದಂತಿ ಬಗ್ಗೆ ಡಿಸಿಎಂ ಡಿಕೆ ಉತ್ತರಿಸಿದ್ದಾರೆ. ನಮ್ಮ ಹತ್ರ ಯಾರೂ ಬಂದಿಲ್ಲ ಎಂದಿದ್ದಾರೆ. ಇನ್ನು ಚನ್ನಪಟ್ಟಣ ಭೇಟಿಗೆ ಕುಟುಕಿದ ಅಶೋಕ್ ಅವರು ವಿಸಿಟಿಂಗ್ ಡಾಕ್ಟರ್, ಆಪರೇಷನ್ ಇದ್ದಾಗ್ಲೆಲ್ಲ ಬರ್ತಾರೆ ಅಂತೆಲ್ಲ ಗುಡುಗಿದ್ರು. ನೀವು ಯಾಕಂದ್ರೆ ಮಾತಾಡಕ್ ಹೋಗ್ತೀರಾ? ನಮ್ಮ ಹತ್ರ ಯಾರು ಬಂದೂ ಇಲ್ಲ, ಮಾತಾಡೂ ಇಲ್ಲ, ಚರ್ಚೆನೂ ನಾವು ಮಾಡಕ್ ಹೋಗಿಲ್ಲ. ನಮ್ಮ ಬರ್ಬೇಕಾದ್ರೆ ಅದಕ್ಕೆಲ್ಲ ಪ್ರೊಸೀಜರ್ ಇರ್ತದೆ. ಅವರು ಒಂಥರ ವಿಸಿಟಿಂಗ್ ಡಾಕ್ಟರ್ ಇದ್ದಂಗೆ. ಅಲ್ಲಿ ಎಲ್ಲೆಲ್ಲಿ ಚುನಾವಣೆ ಬರ್ತದೋ ಅಲ್ಲೆಲ್ಲಿ ಹೋಗ್ತಾರೆ. ಈಗ ಆಸ್ಪತ್ರೆಗಳಲ್ಲಿ ವಿಸಿಟಿಂಗ್ ಡಾಕ್ಟರ್ ಹೋಗ್ತಾರಲ್ಲ, ಯಾವಾಗ ಆಪರೇಷನ್ ಇರುತ್ತೆ ಅವಾಗ ಹೋಗ್ತಾರೆ ಅಷ್ಟೇ. ಆಮೇಲೆ ಅವ್ರ ಕಡೆ ಮನೆ ಕಡೆ ಬಂದು ಮಲ್ಕೊಂತಾರೆ. ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ಟಿಕೆಟ್ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಇಲ್ಲಿ ಎನ್ಡಿಎ ಅಭ್ಯರ್ಥಿ ಕಣಕ್ಕಿಳಿಯುತ್ತಾರೆ, ಬಿಜೆಪಿ ಜೆಡಿಎಸ್ ಅಂತ ಬರೋದಿಲ್ಲ ಅಂದ್ರು. ಯಾವುದೇ ಅಭ್ಯರ್ಥಿ ಅಂದ್ರೂ ಕೂಡ ಎನ್ಡಿಎ ಅಭ್ಯರ್ಥಿ ಆಗಿರ್ತಾರೆ ಅಷ್ಟೇ. ನೋಡೋಣ ಬನ್ನಿ, ಎನ್ಡಿಎ ಅಭ್ಯರ್ಥಿ ಅನ್ನಲ್ಲ, ಇಲ್ಲಿ ಜೆಡಿಎಸ್ ಬಿಜೆಪಿ ಅನ್ನೋ ಪ್ರಶ್ನೆ ಎಲ್ಲ. ನಾವು ಒಟ್ಟಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ, ಹಾಗಾಗಿ ಇದು ಎನ್ಡಿಎ ಅಭ್ಯರ್ಥಿ ಆಗುತ್ತೆ ಅಂತಿದ್ದಾರೆ.
ದೆಹಲಿಯಲ್ಲಿ ಚನ್ನಪಟ್ಟಣ ಟಿಕೆಟ್ಗಾಗಿ ಸಿಪಿ ಯೋಗೇಶ್ವರ್ ಕಸರತ್ತು ಮುಂದುವರೆಸಿದ್ದಾರೆ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಚನ್ನಪಟ್ಟಣ ಟಿಕೆಟ್ ಬಗ್ಗೆಯೇ ಚರ್ಚೆ ಮಾಡ್ತಿದ್ದಾರೆ. ಆರ್ ಅಶೋಕ್ ಜೊತೆ ಬಿಎಲ್ ಸಂತೋಷ್ ಭೇಟಿ ಮಾಡಿದ್ದಾರೆ. ಸಿಪಿವೈಗೆ ಆರ್ ಅಶೋಕ್, ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಸಾಥ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದನ್ನ ಪ್ರಶ್ನಿಸಿ ಸಲ್ಲಿಸಿದ್ದಂಥ ಅರ್ಜಿ ವಿಚಾರಣೆ ನಾಳೆ ನಡೆಯಲಿದೆ. ಈ ನಡುವೆ ಬಿಜೆಪಿ ನಾಯಕರು ರಾಜೀನಾಮೆಗೆ ಆಗ್ರಹ ಮಾಡ್ತಿರೋ ಬಗ್ಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಅವರು ಕೇಳಿದ ತಕ್ಷಣ ರಾಜೀನಾಮೆ ಕೊಡಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಅವ್ರು ಯಾಕೆ ನನಗೆ ರಾಜೀನಾಮೆ ಕೇಳಿಬಿಟ್ಟ ತಕ್ಷಣ ಕೊಟ್ಬಿಡೋಕ್ಕಾಗುತ್ತಾ? ವಿಜಯೇಂದ್ರ ರಾಜೀನಾಮೆ ಕೊಡುವಂದ್ರೆ ಕೊಟ್ಬಿಡೋಕ್ಕಾಗುತ್ತೇನೆ? ಆರ್ಗ್ಯುಮೆಂಟ್ ಆಗಲಿ, ನೋಡೋಣ ಏನು ಹೈಕೋರ್ಟ್ ಏನು ತೀರ್ಮಾನ ಮಾಡ್ತೀನಿ. ಬಿಜೆಪಿಯವರ ಪಿತೂರಿ ಷಡ್ಯಂತ್ರ ಕಾನೂನಿನ ಮುಂದೆ ನಡೆಯಲ್ಲ ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಸಿದ್ದರಾಮಯ್ಯ ಕುಟುಂಬದ ಘನತೆ ಗೌರವ ಹಾಳು ಮಾಡಲು ಪ್ರಯತ್ನ ಮಾಡ್ತಿದ್ದಾರೆ. ಬಿಜೆಪಿಗೆ ಕೆಲಸ ಇಲ್ವಾ? ರಾಜ್ಯದಲ್ಲಿ ಬೇರೆ ಬೇರೆ ಸಮಸ್ಯೆಗಳಿವೆ ಎಂದಿದ್ದಾರೆ. ಕಾನೂನಿನಲ್ಲಿ ನಮಗೆ ವಿಶ್ವಾಸ, ನಂಬಿಕೆ ಇದೆ. ಕಾನೂನಾತ್ಮಕವಾಗಿ ನಾವು ಸರಿದಾರಿಯಲ್ಲೇ ಇದ್ದೀವಿ. ಹೀಗಾಗಿ ಅವ್ರು ಮಾಡಿದ್ರು ಅಂದ ತಕ್ಷಣ ಇನ್ನೊಂದೇನು ನುಗ್ಬಿಟ್ಟು ಮಾಡೋವಂಥದ್ದೇ ಇಲ್ಲೇನು ಘಟನೆ ನಡೆದೇ ಇಲ್ವಲ್ಲ. ಅದರಲ್ಲೂ ಶೋಷಿತ ವರ್ಗಗಳಿಗೆ ಒಂದು ದೊಡ್ಡ ಶಕ್ತಿ ಮತ್ತು ಧ್ವನಿ ಸಿದ್ದರಾಮಯ್ಯ. ಅದನ್ನು ಅಡಗಿಸ್ಬೇಕು ಅಂತ ಷಡ್ಯಂತ್ರ, ಮತೀಯವಾದಿಗಳು ಮತ್ತು ಕೋಮುವಾದಿಗಳ ಈ ಷಡ್ಯಂತ್ರ. ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡದ ಮಾಲತೇಶ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಸಿದ್ದರಾಮಯ್ಯ ಅಭಿಮಾನಿಗಳು ಕುರುಬ ಸಮಾಜದಿಂದ ಪೂಜೆ ನೆರವೇರಿಸಲಾಯಿತು. ಹಾವೇರಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, 2ನೇ ಸಲ ಸಿಎಂ ಆಗಿಬಿಟ್ರು ಅಂತ ಹೊಟ್ಟೆ ಉರಿ ಎಂದಿದ್ದಾರೆ. ಯಾರು ಅಸೂಯೆ ಪಡ್ತಾರೆ, ಯಾರು ದ್ವೇಷದ ರಾಜಕಾರಣ ಮಾಡ್ತಾರೆ, ಅವರಿಂದ ಅಲ್ಲ ಬಂದಿರೋದು ನಿಮ್ಮೆಲ್ಲರ ಹಿಂದುಳಿದ ಜಾತಿಗೆ ಸೇರಿದಂತ ಸಿದ್ದರಾಮಯ್ಯ ಆಗುತ್ತಲ್ಲ ಅಂತ ಹೇಳಿ. ಬ್ಯಾನ್ ಆದ್ರೂ ಕೇಕ್ ಕಬಾಬ್ನಲ್ಲಿ ಕಿಲ್ಲರ್ ಕಲರ್ ಬಳಸ್ತಾ ಇರೋದು ಬಯಲಾಗಿದೆ. ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಗೋಬಿ, ಕಬಾಬ್, ಕಾಟನ್ ಕ್ಯಾಂಡಿ ಬಳಿಕ ಕೇಕ್ಗಳಲ್ಲಿ ಸಿಂಥೆಟಿಕ್ ಡೈ ಕಲರ್ ಬಳಸಲಾಗುತ್ತದೆ. ಫ್ಲೇವರ್ ಬಣ್ಣ ಹೆಚ್ಚಿಸಲು ಪೈನಾಪಲ್, ರೆಡ್ ವೆಲ್ವೆಟ್, ಚಾಕ್ಲೇಟ್ ಫ್ಲೇವರ್ ಬಳಸಲಾಗುತ್ತದೆ. 264 ಕಡೆಗಳಲ್ಲಿ ಆಹಾರ ಇಲಾಖೆ ಸ್ಯಾಂಪಲ್ಸ್ ಪಡೆದಿದ್ದು ಕಲರ್ ಬಳಕೆ ನಿರ್ಬಂಧಕ್ಕೆ ಇಲಾಖೆ ಚಿಂತನೆ ನಡೆಸಿದೆ. ಸ್ಯಾಂಪಲ್ಗಳನ್ನು ಲ್ಯಾಬ್ಗೆ ಕಳಿಸಿದ್ದು ವರದಿ ಬಂದ ಕೂಡಲೇ ಅಪಾಯಕಾರಿ ಕೇಕ್ಗಳಿಗೆ ನಿಷೇಧಿಸಲಾಗುತ್ತದೆ. ಬೆಂಗಳೂರಿನಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಮಾರ್ಗಸೂಚಿ ಪಾಲಿಸಬೇಕು ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿದ್ದಾರೆ. ವಾಹನ ಸಂಚಾರಕ್ಕೆ ತೊಂದರೆಯಾಗದಂತೆ ವ್ಯವಸ್ಥೆ ಮಾಡಬೇಕು. ಏಕಗವಾಕ್ಷಿ ಯೋಜನೆಯಡಿಯಲ್ಲಿ ಅನುಮತಿ ಪಡೆಯಬೇಕು. ಗಣೇಶ ಪ್ರತಿಷ್ಠಾಪನೆ ನೆಪದಲ್ಲಿ ಬಲವಂತವಾಗಿ ವಸೂಲಿ ಮಾಡಿದರೆ ಕ್ರಮ ಕೈಗೊಳ್ಳುತ್ತೀವಿ ಎಂದಿದ್ದಾರೆ.